ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಶಕುಂತಲ. ರೈತರು ಅನೇಕ ಚಿತ್ರಗಳನ್ನು ಬರಿಬೇಕು, ನಾವು ಒಬ್ಬ ಹೀರೋ ಆಗಬೇಕು, ನಮ್ಮ ಬಲ್ಲಿರ್ತಕ್ಕಂತಹ ಒಂದು ಕಲೆಯನ್ನು ಎಲ್ರಿಗೂ ತೋರಿಸ್ಕೊಳ್ಬೇಕು ಅನ್ನೋಂಥ ಅನೇಕ ರೈತರು, ಕೆಲವೊಂದಿಷ್ಟು ರೈತರ ಕನಸುಗಳು ಅಷ್ಟೇ ಕನಸಾಗಿ ಉಳಿದಿದೆ. ಕೆಲವೊಂದಿಷ್ಟು ರೈತರು ಅವರೇ ಆದಂತಹ ರೀತಿ, ಅವ್ರಿಗೆ ಬೇಕಾದಂತಹ ರೀತಿಯಲ್ಲಿ ಕೆಲವೊಂದಿಷ್ಟು ಕಥೆಗಳನ್ನು ಬರೆದು ಜನರಿಗೆ ತೋರಿಸೋಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅದೇ ಸಾಲಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಕಥೆಯನ್ನು ಪ್ರೇಕ್ಷಕರ ಮುಂದೆ ತರಲು ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಯುವ ರೈತ ಚೇತನ್ ಅವರು ಇವಾಗ ದೇವಿ ಅನ್ನುವಂತಹ ಒಂದು ಚಿತ್ರವನ್ನು ಬರೆದಿದ್ದಾರೆ. ಅವರೇ ಕತೆ ಬರೆದು ಅವರೇ ನಾಯಕ ನಟನಾಗಿ ನಟಿಸ್ತಾ ಇದ್ದಾರೆ. ಬನ್ನಿ, ಈ ಒಂದು ದೇವಿ ಚಿತ್ರದ ಕಥೆ ಏನು, ಸ್ಫೂರ್ತಿ ಏನು, ಈ ಒಂದು ಕಥೆಯನ್ನು ಜನರಿಗೆ ತೋರಿಸೋಕೆ ಅನ್ನೋದನ್ನು ಮಾತಾಡಿಸ್ತಾ ಅದರ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್, ನೀವು ಮೇಡಮ್? ನಾನು ಚೆನ್ನಾಗಿದ್ದೀನಿ ಸರ್. ಮೊದಲಿಗೆ ಸರ್, ನೀವು ರೈತರು, ದೇವಿ ಅನ್ನೋವಂತಹ ಟೈಟಲ್ ಕೊಟ್ಟಿದ್ದೀರಾ ಸರ್ ಚಿತ್ರಕ್ಕೆ. ಸರ್, ಏನು ಸ್ಫೂರ್ತಿ ಸರ್, ನೀವು ದೇವಿ ಅನ್ನೋ ಟೈಟಲ್ ಕೊಡೋಕ್ಕೆ ಏನು ಕಾರಣ? ಮೇಡಮ್, ಒಂದು ತಾಯಿ ಮಗೊಂದು ಪ್ರೀತಿನೇ ದೇವಿ ಅಂತ ಇಟ್ಟಿದ್ದೀನಿ ಮೇಡಮ್. ಯಾಕೆಂದರೆ ತಾಯಿ ದೇವರಿದ್ದಂಗಲ್ಲ, ಅದಕ್ಕೆ ಹುಡುಕ್ಬೇಕಾದ್ರೆ ಒಳ್ಳೆ ಟೈಟ್ಲು ದೇವಿ ಅಂತ ಅದಕ್ಕೆ ದೇವಿ ಅಂತ ಇಟ್ಟಿದ್ದೀನಿ ಮೇಡಮ್. ಸರ್, ಇವಾಗ ನೀವೇ ಕತೆ ಬರೆದಿರೋದು ಸರ್. ಯಾಕೆ ಸರ್ ನಿಮಗೆ ರೈತರಾಗಿದ್ದೀರಾ, ನೀವು ಹೊಲ ಗದ್ದೆ ಈ ರೀತಿ ವ್ಯವಸಾಯನ ಮಾಡೋದೊಂದು ಆಸಕ್ತಿ ಬಿಟ್ಟು ಇವಾಗ ರೈತರು ನೀವು ಇವಾಗ ಹೀರೋ ಆಗಬೇಕಂತ ಹೊರಟಿದ್ದೀರಾ ಸರ್. ನಿಮಗೆ ಹೀರೋ ಆಗೋಕ್ಕೆ ಏನು ಸ್ಫೂರ್ತಿ ಸರ್? ಯಾರು ಸ್ಫೂರ್ತಿ ಆಗಿರೋದು? ಮೇಡಮ್, ಸ್ಫೂರ್ತಿ ಇವಾಗ ಹೀರೋ ನಮ್ಮ ಬೆಂಗಳೂರಿಗೆ ಬಂದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಒಳ್ಳೆ ಹೀರೋ ಆಗಬೇಕು ಅನ್ನೋ ನೀನು ಆ ಥರ. ಅದೇ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಹೀರೋ ಆಗಬೇಕು ಅಂತ. ನಮಗೊಂದು ಆಸೆ ಇತ್ತು ಚಿಕ್ಕ ವಯಸ್ಸಿಂದ, ಒಂದು ಹೀರೋ ಆಗಬೇಕು, ಒಂದು ಸಿನಿಮಾ ಮಾಡಬೇಕು ಅಂತ. ನಮ್ಗೆ ಯಾರೂ ಸಪೋರ್ಟಿಂಗ್ ಯಾರೂ ಇರಲಿಲ್ಲ. ಇವತ್ತು ಒಂದು ಹೀರೋ ಆಗಿದ್ದೀನಿ ಮೇಡಮ್. ನಾನೇ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿರೋ ದುಡ್ಡ ನನ್ನ ಮೇಲೆ ನಾನೇ ಹಾಕ್ಕೊಂಡು ಒಂದು ಹೀರೋ ಆಗ್ತಾಯಿದ್ದೀನಿ. ಆದರೆ ನಮ್ಮ ಯಜಮಾನ್ರದ್ದು ಆಶೀರ್ವಾದ ನನ್ನ ಮೇಲೆ ಸದಾ ಇದೆ, ಡಿ ಬಾಸ್ ಅವ್ರದ್ದು. ಅವ್ರ ಆಶೀರ್ವಾದದಿಂದನೇ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಮೇಡಮ್. ಸರ್, ಈ ಚಿತ್ರದ ಮೂಲಕ ಏನು ಕತೆ ಇದೆ ಸರ್? ದೇವಿ ಅನ್ನೋ ಚಿತ್ರದಲ್ಲಿ ಕತೆ ಇರೋದೇನು ಸರ್? ಏನು ಹೇಳೋಕೆ ಹೊರಟಿದ್ದೀರಾ ಜನರಿಗೆ ಅನ್ನೋದು? ಮೇಡಮ್, ಒಂದು ಒಳ್ಳೆ ಕತೆ ಇದೆ ಮೇಡಮ್. ಒಂದು ತಾಯಿನ ಒಂದು ಹುಡುಗ ಎಷ್ಟು ಇಷ್ಟಪಡ್ತಾನೆ, ಸಮಾಜ ಇವತ್ತು ಹೆಂಗೆ ನಡೀತಿದೆ, ಅದರಲ್ಲಿ ಆ ಥರ ಒಂದು ಕತೆ ಮಾಡಿದ್ದೀವಿ ಮೇಡಮ್. ಸರ್, ಈ ಸಿನಿಮಾದಲ್ಲಿ ಸರ್ ನಾಯಕ ನಟಿಯಾಗಿ ಭವ್ಯ ಗೌಡ ಅವರು ನಟಿಸ್ತಾ ಇದ್ದಾರೆ ಸರ್. ಇನ್ನೊಂದು ಹೇಳೋದಾದರೆ ಸರ್, ನೀವು ಇವಾಗ ದೇವಿ ಅನ್ನೋ ಒಂದು ಚಿತ್ರವನ್ನು ನೀವೇ ಕಥೆಯನ್ನು ಬರೆದು ಇವಾಗ ನೀವೇ ನಾಯಕ ನಟರಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಸರ್. ಹೇಳಿದ್ರಿ ಇವಾಗ ಮಾತಾಡಬೇಕಾದ್ರೆ ಅನೇಕ ನಿರ್ದೇಶಕರು ಬಂದಿದ್ದರು, ಹಿಂಗೆಲ್ಲ ಚಿತ್ರ ಮಾಡ್ಬೇಕು ಅನ್ಕೊಂಡು ನನ್ನಿಂದ ದುಡ್ಡು ತೊಗೊಂಡು ಹೋದ್ರು ಅಂತ ಹೇಳಿದ್ರಿ ಸರ್. ನಿಮಗೆ ನಿಮ್ಗೆ ಗೊತ್ತೇ ಇರುತ್ತೆ ಸರ್, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ರೀತಿಯಾಗಿ ಇರುತ್ತೆ. ಕೆಲವೊಂದಿಷ್ಟು ಜನ ದುಡ್ಡು ತೊಗೊಂಡು ಆಮೇಲೆ ಅದಕ್ಕೆ ಆಸೆಗಳನ್ನ ಹುಟ್ಟಿಸ್ತಾ ಇದ್ದಾರೆ ಅನ್ನೋದು ನಿಮಗೂ ಗೊತ್ತಿರೋದೇ ಇದೆ. ಮತ್ತು ನೀವು ಗೊತ್ತಿದ್ರೂ ಕೂಡ ಸರ್, ನೀವು ಹೆಂಗೆ ಈ ದುಡ್ಡು ವಿಚಾರಕ್ಕೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು? ಮೇಡಮ್, ಯಾವ ಥರ ಅಂತಂದರೆ, ಇವತ್ತು ಬಂದು ಒಂದು ಕತೆ ಹೇಳಿದಾಗ ನಮಗೊಂದು ಆಸೆ ಇರುತ್ತಲ್ಲ ಮೇಡಮ್. ಓಕೆ, ಇವರಾದರೂ ನಮ್ಮನ್ನು ತೆರೆ ಮೇಲೆ ತಗೊಬರ್ತಾರೇನೋ, ಇವರಾದರೂ ನಮ್ಮ ಕನಸನ್ನ ನನಸು ಮಾಡ್ತಾರೆ ಅಂತಂದ್ಬಿಟ್ಟು ನಾವು ಮುಂದೆ ಹೋದಾಗ, ಯಾಕೆ ನಾವು ಪ್ರೊಡ್ಯೂಸರ್ ಮಾಡ್ತೀವಿ ಅಂತ ಹೋಗಲೇ ಒಂದಷ್ಟು ಕೊಡ್ಬಿಡು ಮಾಡೋಣ, ಒಂದಿಷ್ಟು ಕೊಡು ಮಾಡೋಣ ಅಂತೆಲ್ಲ ಈಸ್ಕೊಂಡು ಈ ಥರ ಮಾಡಿದ್ದು ಮೇಡಮ್. ಓಕೆನಾ? ಅದಾದಮೇಲೆ ನನಗೆ ಅನ್ನಿಸ್ಬಿಡ್ತು ನಾವೇ ಒಂದು ಕತೆ ಮಾಡಬೇಕು ಅಂದ್ಬಿಟ್ಟು. ನನಗೂ ಚಿಕ್ಕ ವಯಸ್ಸಿಂದ ಒಂದು ಕತೆ ಬರೆಯೋದ್ರಲ್ಲಿಂದ ತುಂಬ ಇಷ್ಟ ಮೇಡಮ್. ಅದ್ಮೇಲೆ ನಾನೇ ಮಾಡಿದ ಕತೆ ದೇವಿ ಕತೆ, ನಾನೇ ಮಾಡಿದ್ದು. ಸರ್, ನೀವು ಇವಾಗ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರಿ, ವ್ಯವಸಾಯವನ್ನು ಮಾಡ್ಕೊಂಡು ಇದ್ರಿ ಸರ್. ಏನೇನಿದೆ ಸರ್, ನೀವು ವ್ಯವಸಾಯ ಮಾಡ್ತೀರಾ ಸರ್, ಯುವ ರೈತ ಅಂತ ಹೇಳ್ಕೊತಿದ್ದೀರಾ ಸರ್. ಏನೇನಿದೆ ಸರ್, ನೀವು ಹೊಲದಲ್ಲಿ ಏನೇನು ಮಾಡ್ಕೊಂಡಿದ್ದೀರಾ ವ್ಯವಸಾಯ? ಮೇಡಮ್, ನಾವು ಇವಾಗ ಕಬ್ಬು ನೆಟ್ಟಿದ್ದೀವಿ, ಬೀನೀಸು, ಟೊಮೊಟೊ, ಅದು ಬಿಟ್ಟರೆ ಕೋಸು, ಅದು ಬಿಟ್ಟರೆ ಒಂದು 70 ಹಸು, ಕರು ಎಲ್ಲ ಇದೆ ಮೇಡಮ್. ರೈತರು ಏನೇನು ಸಾಕ್ತಾರೆ ಎಲ್ಲ ನಮ್ಮ ಹತ್ರ ಇದೆ. ನಾವು ರೈತರೇ ಮೇಡಮ್, ನಾವು ರೈತರೇನೆ ಸರ್. ಮತ್ತು ದರ್ಶನ್ ಅವರ ಅಭಿಮಾನಿ, ಅವರೇ ನಮಗೆ ಸ್ಫೂರ್ತಿ, ಅವರ ಒಂದು ಕೃಪೆನ ಹಾಕಿದ್ದಾರೆ ಸರ್. ದರ್ಶನ್ ತೂಗುದೀಪ ಅವರ ಆಶೀರ್ವಾದದೊಂದಿಗೆ ಅಂತ ಹಾಕಿದ್ದೀರಾ ಸರ್. ಮೀಟ್ ಮಾಡಿದ್ದೀರಾ ಸರ್ ದರ್ಶನ್ ಅವರನ್ನು? ಇಲ್ಲ ಮೇಡಮ್, ಮೀಟ್ ಮಾಡಿಲ್ಲ. ನಾವು ದೂರದಿಂದ ನೋಡಿ ಇಷ್ಟಪಡೋ ಅಭಿಮಾನಿಗಳು ನಮ್ಮ ಬಾಸ್. ನಾವು ದೂರದಿಂದನೇ ನೋಡಬೇಕು, ಅವ್ರನ್ನ ದೂರದಿಂದನೇ ನೋಡಿ ಒಂದು ಅಭಿಮಾನಿ ನಾವು ಒಬ್ಬರು ಪಟಾಭಿಮಾನಿ ಸರ್. ಇವಾಗ ಹೀರೋ ಆಗೋ ಆಸೆ ಎಲ್ಲಿಂದ ಶುರುವಾಯಿತು ಸರ್ ನಿಮಗೆ? ಮೇಡಮ್, ನಂಗೆ ಚಿಕ್ಕ ವಯಸ್ಸಿಂದ ಇದೆ. ಚಿಕ್ಕ ವಯಸ್ಸಿಂದ ಎಲ್ಲ ಒಂದು ಹೀರೋ ಆಗಬೇಕು, ಫಸ್ಟು ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಅದಕ್ಕೆ ಕತೆ ಮಾಡಿದ್ದು. ಅದಾದಮೇಲೆ ಇಲ್ಲ, ಹೀರೋ ಆಗಬೇಕು, ನಾನೇ ಒಂದು ಹೀರೋ ಆಗಿ ಮಾಡಬೇಕು ಅಂತ ತುಂಬ ಜನ ಹತ್ರ ಅಪ್ರೋಚ್ ಎಲ್ಲ ಬಂದರು, ಕತೆ ಹೇಳಿದ್ರು. ತುಂಬ ಜನ ಬರ್ತಾ ಇರ್ತಾರೆ. ಇಲ್ಲ, ನಾನು ಮಾಡೋ ಕತೆಗೆ ನಾನೇ ಹೀರೋ ಆಗಬೇಕು ಅಂದ್ಬಿಟ್ಟು ಇವತ್ತು ನನ್ನದೇ ಕತೆಗೆ ನಾನೇ ಹೀರೋ ಆಗ್ತಿದ್ದೀನಿ. ಪ್ರಕಾಶ್ ಸರ್ ಅಂತಿದ್ದಾರೆ ಡೈರೆಕ್ಟ್ರು, ಮಾಡಿಕೊಡ್ತಿದ್ದಾರೆ. ಸಿನಿಮಾ ಡೈರೆಕ್ಷನ್ ಅವ್ರು ಮಾಡಿಕೊಡ್ತಿದ್ದಾರೆ. ಅದು ಬಿಟ್ಟರೆ ಯೋಗಿ ಅಣ್ಣ ಅಂತಿದ್ದಾರೆ,
ಕೋ ಡೈರೆಕ್ಟ್ರು ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅದು ಬಿಟ್ಟರೆ ಮೋಹನ್ ಮಾಸ್ಟ್ರು, ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಮಾಸ್ತಿಯವರು ಡೈಲಾಗ್ ಬರೋದು, ಇಲ್ಲ ಹಿಂಗೆ ಮಾಡಬೇಕು, ಸಿನಿಮಾ ಹಿಂಗೆ ಮಾಡಬೇಕು ಅಂತ ತುಂಬ ನನಗೆ ಬುದ್ಧಿ ಮಾತು ಹೇಳ್ಕೊಡ್ತಿದ್ದಾರೆ. ಅದು ಬಿಟ್ಟರೆ ನಾಗೇಂದ್ರ ಪ್ರಸಾದ್ ಸರು, ಅವರ ಆಶೀರ್ವಾದ ನನ್ನ ಮೇಲೆ ಸದಾ ಇರುತ್ತೆ ಯಾವಾಗಲೂ. ಸಂಭ್ರಮ್ ಸಿದ್ಧಾರ್ಥ್ ಸರ್ ಆಗಲಿ, ನಮ್ಮ ಫೈಟ್ ಮಾಸ್ಟರ್ ಆಗಲಿ, ದಿಲೀಪ್ ಅವರಾಗಲಿ, ನಮ್ಮ ಎಡಿಟ್ರು ಸಿದ್ದು ಅವರು, ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಮೇಡಮ್. ಈ ಸಿನಿಮಾಗೆ ನಾನೊಬ್ಬನೇ ಹೊಸಬ, ಅಷ್ಟು ದಿಗ್ಗಜರು ನೀನು ಗೆಲ್ತೀಯಾ, ನೀನು ಹೋಗು, ನಾವಿದ್ದೀವಿ ಕಣೋ ನೀನು ಹಿಂದೆ ಅಂತ ನನಗೆ ತುಂಬ ಸಪೋರ್ಟ್ ಮಾಡಿ, 4 ಜನ ಕೆಟ್ಟದ್ದು ಮಾಡಿದ್ರೆ ಇಂಥವ್ರು ಇದ್ದಾರಲ್ಲ ಮೇಡಮ್ ಒಳ್ಳೇದು ಮಾಡೋಕ್ಕೆ, ಅವ್ರಿಗೆ ಇಲ್ಲಿಂದನೇ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ತೀನಿ ಮೇಡಮ್ ನಿಮ್ಮ ಚಾನಲ್ ಮುಖಾಂತರ. ಸರ್, ದೇವಿ ಅನ್ನೋ ಚಿತ್ರದ ನೇಮ್ ನೋಡಿದರೆ ಸರ್, ಈ ಕಥೆಯಲ್ಲಿ ಇವಾಗ ಕೆಲವೊಂದಿಷ್ಟು ಜನ ಕನ್ನಡ ಚಿತ್ರರಂಗದಲ್ಲಿ ಬರ್ತಾ ಇದೆ ಸರ್, ಫ್ರೆಂಡ್ಶಿಪ್ದಾಗಲಿ, ಫ್ಯಾಮ್ಲಿದಾಗಲಿ, ಲವ್ ಸ್ಟೋರಿ, ಈ ರೀತಿಯಾಗಿ ಒಂದೊಂದು ಚಿತ್ರಗಳು ತೆರೆ ಕಾಣ್ತಾನೆ ಇದೆ ಸರ್. ಇವಾಗ ನಿಮ್ಮ ಒಂದು ದೇವಿ ಅನ್ನೋ ಚಿತ್ರದಲ್ಲಿ ಸರ್ ಯಾವ ರೀತಿಯಾಗಿದೆ? ಕ್ರೈಮ್ ಇದೆಯಾ, ಥ್ರಿಲ್ಲರ್, ಹಾರರ್, ಈ ಥರ ಯಾವುದ್ಯಾವ ಥರ? ಇವಾಗ ದೇವಿ ಅಂದಮೇಲೆ ದೇವ್ರು ಅಂತ ಅಂದಮೇಲೆ ದೇವಿ ಅನ್ನೋ ನೇಮ್ ಕೊಟ್ಟಿದ್ದಾರೆ, ಅದರಲ್ಲಿ ದೇವ್ರು ಅನ್ನೋ ಇದ್ದೇ ಇರ್ತಾರೆ. ಹಾಂ, ಹಾರರ್ ಮೂವಿ ಥರ ಆ ರೀತಿಯೂ ಇರ್ಬೋದಾ ಅನ್ನೋದು ಕೆಲವೊಂದಿಷ್ಟು ಜನರ ಪ್ರಶ್ನೆ ಆಗಿರುತ್ತೆ ಸರ್. ಏನಿದೆ ಸರ್ ಇದರ ಒಂದು ಕತೆ, ಒಂದೆರಡು ಸಾಲಲ್ಲಿ ಹೇಳಬೇಕಾದ್ರೆ? ಮೇಡಮ್, ಈ ಕತೆ ಬಂದು ಹಾರರ್ ಮೂವಿ ಅಲ್ಲ, ಅದು ಬಿಟ್ಟರೆ ದೇವ್ರ ಮೂವಿನೂ ಅಲ್ಲ. ಒಂದು ತಾಯಿ ಮಗನ ಪ್ರೀತಿ ಯಾವ ಥರ ಇದೆ, ಆ ತಾಯಿಗೆ ಹೆಸರಿಟ್ಟಿರೋದು ದೇವಿ ಅಂತ. ಈಗ ದೇವತೆ ಥರ ಅಂದ್ಕೊಂಡ್ಮೇಲೆ ದೇವಿ ಅಂತ ಒಂದು ಟೈಟ್ಲ್ ಸಿಕ್ತು. ಇವತ್ತು ತಾಯಿನ ತುಂಬ ಇಷ್ಟಪಡ್ತಾನೆ. ತಾಯಿನ ಬಿಟ್ಟರೆ ವ್ಯವಸಾಯ ತುಂಬ ರೈತನ ಮಗ, ಅವನು ಮೂಲ ರೈತನ ಮಗನಾಗಿ ಬಂದಿರ್ತಾನೆ. ವ್ಯವಸಾಯ ನಂಬ್ಕೊಂಡು ಏನೇನೋ ಆಗುತ್ತೆ ಅಲ್ಲಿ, ಅವಮಾನಗಳು, ತಾಯಿ ಅವಮಾನ, ಜಮೀನು ಲಾಸ್ ಆಗೋದು, ಕೊನೆಗೆಲ್ಲ ಬಿಟ್ಟು ಒಂದು ಬೆಂಗಳೂರು ಸಿಟಿಲಿ ದುಡಿಯೋಣ ಅಂತ ಬಂದು ಒಂದು ಮಾಸ್ ರೌಡಿಸಮ್ ಕಾಲಿಡ್ತಾನೆ. ಆ ಥರ ಕತೆ ಮೇಡಮ್. ಸರ್, ಇನ್ನೊಂದು ಈ ಚಿತ್ರದಲ್ಲಿ ಎಷ್ಟು ಸಾಂಗ್ಸ್ ಇದೆ ಸರ್? ಮೇಡಮ್, ಇದು 5 ಸಾಂಗ್ ಇದೆ, 1 ರ್ಯಾಪ್ ಸಾಂಗ್ ಇದೆ, ಟೋಟಲಿ 6 ಸಾಂಗ್ ಇದೆ, 5 ಫೈಟ್ ಇದೆ ಸರ್. ಇನ್ನೊಂದು ರೈತರಾಗಿ ಸರ್ 6 ಸಾಂಗ್ ಅಂದಮೇಲೆ ಇವಾಗ ನೀವು ಮ್ಯೂಸಿಕ್ ಡೈರೆಕ್ಷನ್ ಆಗಲಿ, ಇವಾಗ ದೊಡ್ಡ ದೊಡ್ಡ ಸ್ಟಾರ್ಸ್ ಇರ್ತಾರಲ್ವ ಸರ್, ಅವರಿಗೆಲ್ಲ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ನಿಮ್ಮದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಯಾರಾದರೂ ಇದ್ದಾರೆ ಅಂತ? ಹೌದು ಮೇಡಮ್, ಸಂಭ್ರಮ್ ಸಿದ್ಧಾರ್ಥ್ ಸರ್ ಅಂತ. ಸಂಭ್ರಮ್ ಸಿದ್ಧಾರ್ಥ್ ಸರು ಮ್ಯೂಸಿಕ್ ಮಾಡ್ತಿದ್ದಾರೆ. ತುಂಬ ನಾವು ಹೆಂಗೆ ಕೇಳ್ತೀವಿ ಆ ಥರ ಮಾಡಿಕೊಡ್ತಿದ್ದಾರೆ. ನಮಗೆ ಇಂಡಸ್ಟ್ರಿಯಲ್ಲಿ ಸಿಕ್ಕಿರೋ ಒಂದು ಗಿಫ್ಟ್ ಅನ್ಕೋಬೋದು. ಅವರು ತುಂಬ ಚೆನ್ನಾಗಿ ಮಾಡಿಕೊಡ್ತಿದ್ದಾರೆ ಮೇಡಮ್. ಸಾರ್ ಗುರುಗಳೇ ಅನ್ನೋದು ನಾವು, ಗುರುಗಳೇ ಏನು ಮಾಡೋದು ಅಂದರೆ, ಇಲ್ಲಪ್ಪ ಸಖತ್ತಾಗಿ ಮಾಡಿಕೊಡ್ತೀನಿ ಹೀರೋ ಅಂದ್ಕೊಂಡು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್ ಅಷ್ಟೇ ಸಾಂಗ್ ಬರೀತಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರು ಅವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದು ಬಿಟ್ಟರೆ ಚೇತನ್ ಸರ್ ಇದ್ದಾರೆ, ಭರ್ಜರಿ ಚೇತನ್ ಸರು, ಅವರು ಸಾಂಗ್ ಬರ್ತಿದ್ದಾರೆ, ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮೇಡಮ್. ಎಲ್ಲ ಸಪೋರ್ಟ್ ಇದೆ ಮೇಡಮ್. ಇಂಡಸ್ಟ್ರಿಲಂತೂ ತುಂಬ ಜನ ದೊಡ್ಡವ್ರ ಸಪೋರ್ಟ್ ನನ್ನ ಮೇಲೆ ತುಂಬ ಇದೆ ಮೇಡಮ್. ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರನ್ನ ಋಣನ ಈ ಜನ್ಮದ ತೀರ್ಸೋಕ್ಕಾಗಲ್ಲ, ಅಷ್ಟೊಂದು ನನಗೆ ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಮಾಡಿಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಇಲ್ಲಿಂದನೇ ಕೇಳ್ಕೊತೀನಿ. ಸರ್, ಈ ಚಿತ್ರವನ್ನು ಇವಾಗ ತೆರೆ ಮೇಲೆ ತರಬೇಕಾದ್ರೆ ಅನೇಕ ಅಂದರೆ ಬಹಳಷ್ಟು ದುಡ್ಡು ಹೋಗಿರುತ್ತೆ ಸರ್. ಎಷ್ಟು ಬಜೆಟ್ ಆಗಿರ್ಬೋದು ಸರ್ ಈ ಸಿನಿಮಾ ಮಾಡೋಕ್ಕೆ? ನಿಮಗೆ ಎಷ್ಟು ಬಜೆಟ್ ಆಗಿರ್ಬೋದು? ಅದನ್ನೆಲ್ಲ ರಿವೀಲ್ ಮಾಡೋಕ್ಕಾಗಲ್ಲ ಮೇಡಮ್. ಸರ್, ನಾರ್ಮಲ್ ಆಗಿ ಕೆಲವೊಬ್ರು ಹೇಳ್ತಾರೆ ನಮ್ಮ ಬಜೆಟ್ ಎಷ್ಟಾಗಿದೆ, 5 ಕೋಟಿ ಆಗಿದೆ, 6 ಕೋಟಿ ಆಗಿದೆ, 10 ಕೋಟಿ ಆಗಿದೆ, 5 ಕೋಟಿ, 3 ಕೋಟಿ ಹಿಂಗೆ ಹೇಳ್ತಾರೆ ಸರ್. ನಿಮ್ಮದು ಎಷ್ಟು ಕೋಟಿ ಆಗಿರ್ಬೋದು ಈ ಒಂದು ಚಿತ್ರಕ್ಕೆ ಬಜೆಟು? ಮೇಡಮ್, ಎಲ್ಲರೂ ಹೇಳಿದಾಗ ನಾವೇ ಕೇಳಬೇಕು ಮೇಡಮ್. ಇನ್ನು ಶೂಟಿಂಗೇ ಸ್ಟಾರ್ಟ್ ಮಾಡಿಲ್ಲ. ಶೂಟಿಂಗ್ ಆಗಿ ಮುಗಿಸಿದ ಮೇಲೆ ತಾನೇ ಅದಕ್ಕೊಂದು ಕ್ಲಾರಿಟಿ ಕೊಡೋದು. ಇವಾಗ ಲೊಕೇಶನ್ ಏನು ಕೇಳುತ್ತೋ, ಏನು ಬಜೆಟ್ ಕೇಳುತ್ತೋ, ಇಲ್ಲ ಸಾಂಗ್ ಯಾವ ಥರ ಕೇಳುತ್ತೋ, ಫೈಟ್ ಮಾಸ್ಟ್ ಯಾವ ಥರ ಬೇಕು ಅಂತಾರೋ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೊಡ್ತೀನಿ ಮೇಡಮ್. ಓಕೆನಾ? ಸಿನಿಮಾ ಆದಮೇಲೆ ಬಜೆಟು, ಈಗಲೇ ಬಜೆಟ್ ಹೇಳ್ಕೊಂಡ್ರೆ ಅದನ್ನು ಶೋ ಅಪ್ ಅಂತಾರೆ, ಬೇಡ ಅದು ನಮಗೆ. ಇವಾಗ ಚಿತ್ರರಂಗಕ್ಕೆ ಹೊಸದಾಗಿ ಕಾಲಿಡ್ತಾ ಇದ್ದೀರಾ ಸರ್, ಜನರಿಗೆ ಏನೋ ಒಂದು ಕಥೆಯನ್ನು ತೋರ್ಸೋಕೆ ಬರ್ತಾ ಇದ್ದೀರಾ ತೆರೆ ಮೇಲೆ, ಜನರು ನೋಡಿ ಮೆಚ್ಚುಗೆ ಕೊಡಲಿ ಅಂಥೇಳಿ ಸರ್. ಇವಾಗ ಒಂದು ಹೊಸಬ್ರಾಗಿ ನೀವು ಫಿಲ್ಮ್ ಇಂಡಸ್ಟ್ರಿಗೆ ಹೊಸಬ್ರೇ ಸರ್, ನೀವು ನಟನಾಗಿ ನಟಿಸ್ತಾ ಇರೋದು ಸರ್. ಒಂದು ತಂಡದ ಒಳಗಡೆ ಬೆರಿಬೇಕಂದ್ರೆ ಕೆಲವೊಂದಿಷ್ಟು ಜನ ಆರ್ಟಿಸ್ಟ್ ಇರ್ತಾರೆ, ಅಂದರೆ ಮೊದಲಿಂದ ಬಂದವರು ಇರ್ತಾರೆ, ಇವಾಗ 10 ವರ್ಷದಿಂದ 7-8 ವರ್ಷಗಳಿಂದ ಬಂದಿರ್ತಾರೆ ಸರ್. ಏನೋ ಕಷ್ಟ ಅನಿಸಿಲ್ವಾ ಸರ್ ಮಾಡಬೇಕಾದ್ರೆ ನಿಮಗೆ? ಅವ್ರ ಜೊತೆಗೆ ಒಟ್ಟಿಗೆ ತಂಡದ ಜೊತೆ ಮಾತಾಡಬೇಕಾದ್ರೆ ಒಂದು ಏನಾದರೂ ಹಂಚ್ಕೋಬೇಕಾದ್ರೆ ವಿಶೇಷ? ಮೇಡಮ್, ಕಷ್ಟ ಅಂತ ಏನೂ ಅನಿಸ್ಲಿಲ್ಲ. ದೇವಿ ಸಿನಿಮಾಗೆ ಸಿಗ್ತವ್ರೆಲ್ಲ ಒಳ್ಳೆಯವರೇ ಅಲ್ವಾ. ಹಿಂದೆ ಹೋಗಿದೆ, ಓಕೆನಾ? ಈ ಸಿನಿಮಾದಲ್ಲೂ ಒಂದಷ್ಟು ಆಯಿತು. ಆದಮೇಲೆ ಇವತ್ತು ಮುಹೂರ್ತಕ್ಕೆ ಅಂತ ಬರಬೇಕಾದ್ರೆ ಒಂದು ಒಳ್ಳೆ ಟೀಮು, ತುಂಬ ಚೆನ್ನಾಗಿರೋ ಟೀಮ್ ಇಟ್ಕೊಂಡು ತುಂಬ ಇದು ಮಾಡ್ಕೊಂಡು ಬಂದಿದ್ದೀನಿ ಮೇಡಮ್. ಈಗ ಇಲ್ಲಿಂದ ಇನ್ನು ಮುಂದೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ಇನ್ನು ಮುಂದೆ ಒಳ್ಳೇದೇ ಆಗೋದು, ಆದಷ್ಟು ಬೇಗ ಸಿನಿಮಾ ಮಾಡಿಕೊಂಡು ಬರ್ತೀನಿ ಮೇಡಮ್. ಸರ್, ಇವಾಗ ನೀವು ಸಿನಿಮಾ ಎಲ್ಲ ಮಾಡ್ಕೊಂಡು ಬರ್ತಿದ್ದೀರಾ ಸರ್, ಮತ್ತು ಅಲ್ಲಿ ನಿಮ್ಮ ಹಸು ಕರುಗಳು ಮತ್ತು ನಾಯಿಗಳನ್ನು ಸಾಕಿದ್ದೀನಿ ಅಂತ ಹೇಳ್ತೀರಾ ಸರ್. ಅವೇನು ಮಾಡಬೇಕು ಸರ್ ನೀವು ಈ ಕಡೆ ಬೆಂಗಳೂರಿಗೆ ಬಂದರೆ? ಮೇಡಮ್, ನಾವು ಇಲ್ಲಿ 10 ದಿನ ಇದ್ದರೆ ಅಲ್ಲಿ 20 ದಿನ ಅವತ್ತಿಂದ ನಂಗೆ ಇರೋದು. ಇಲ್ಲಿ 10 ಡೇಸ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಊರಲ್ಲಿ 20 ದಿನ ಇರ್ತೀವಿ ಮೇಡಮ್. ಅವ್ರ ಪ್ರೀತಿ ಅವ್ರು ಕೊಡ್ತಾರೋದಕ್ಕೆ ತಾನೇ ಅಲ್ವ ಮೇಡಮ್ ಒಂದು CR ಪ್ರೊಡಕ್ಷನ್ ಆಗಿರೋದು. ಅಲ್ಲಿ ಸಂಪಾದನೆ ಮಾಡಿ ಇಲ್ಲಿ ಆಗ್ತಿದ್ದೀವಿ ಮೇಡಮ್. ಏನು ಇಟ್ಕೊಂಡಂತೂ ಏನೂ ಮಾಡ್ತಿಲ್ಲ.
ಅದು ಅಷ್ಟು ಸಂಪಾದನೆ ಮಾಡ್ತಿದ್ದೀವಿ. ಹಸು ಕರುವಿಂದ ತಂದು ಮಾರೋದಾಗಲಿ ಮತ್ತು ಅದರ ಹಾಲು ದುಡ್ಡಾಗಲಿ ತಗೊಂಡು ಒಂದು ಸಿನಿಮಾ ಅಂತ ಮಾಡ್ತಿದ್ದೀನಿ ಮೇಡಮ್. ಇದನ್ನು ಜನ ಕೈ ಹಿಡಿಬೇಕು, ರೈತರ ಮಕ್ಕಳನ್ನ ಉಳಿಸ್ಬೇಕು ಅಷ್ಟೇ. ದುಡ್ಡು ಹಾಕಿದ್ದು ನೀವೇ ಅಲ್ವಾ ಸರ್? ಇದು ಫುಲ್ ನೀವು ಒಬ್ಬರದೇ ದುಡ್ಡ ಮತ್ತೆ ಏನೋ ಹಾಕಿದ್ದಾರೆ ಸರ್? ಇಲ್ಲ ಮೇಡಮ್, ನಂದೇನೆ. ಸ್ನೇಹಿತರಿದ್ದಾರೆ, ಬ್ಯಾಕ್ ಸಪೋರ್ಟಲ್ಲಿ ಸ್ನೇಹಿತರಿದ್ದಾರೆ. ಪ್ರೊಡಕ್ಷನ್ ನಂದೇನೆ, ಬ್ಯಾಕ್ ಸಪೋರ್ಟೆಲ್ಲ ನಮ್ಮ ಸ್ನೇಹಿತರಿದ್ದಾರೆ. ಎಲ್ಲ ಒಂದಾಗಿ ಸೇರ್ ಮಾಡ್ತಾರ ಸಿನಿಮಾ ಮೇಡಮ್. ತುಂಬ ಜನ ಹೆಲ್ಪ್ ಮಾಡ್ತಾಯಿದ್ದಾರೆ ಇದಕ್ಕೆ ಸಿನಿಮಾಗೆ. ಅದು ಹೇಳ್ಕೊಳಂಗಾಗಲ್ಲ. ಇವಾಗ ಸಿನಿಮಾ ಮಾಡಬೇಕಂದ್ರೆ ತುಂಬ ದೊಡ್ಡ ಬಜೆಟ್ ಬೇಕೇ ಬೇಕು ಸರ್. ಅದರಲ್ಲಿ ಒಬ್ಬರ ಕೈಯಿಂದ ಆಗುತ್ತೋ ಇಲ್ವೋ ಅಂದರೆ ಒಂದಿಷ್ಟು ತಂಡದಿಂದ ಹಾಕಿದರೆ ಇನ್ನೂ ಜಾಸ್ತಿ ಬಜೆಟ್ ಆದರೂ ಕೂಡ ಮುಂದೆ ಓಡಿಸ್ಕೊಂಡು ಹೋಗ್ಬೋದು ಸಿನಿಮಾ ಅನ್ನೋದಿರುತ್ತೆ. ಕೆಲವೊಂದು ಜನ ದುಡ್ಡು ಹಾಕಕ್ಕೆ ಆಗದೆ ಇರೋರು ಮಧ್ಯದೆಲ್ಲ ಬಿಟ್ಟು ಹೋಗ್ತಾರೆ ಸರ್. ಇವಾಗ ನೀವು ಒಬ್ಬರೇ ಹಾಕ್ತಿದ್ದೀರ ಸರ್, ಇಷ್ಟೊಂದು ಬಜೆಟ್ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಕೇಳ್ತಾರೆ ಸರ್. ನಿಮ್ಮದು ಏನು ವ್ಯವಸಾಯ ಇದು? ಹೈನುಗಾರಿಕೆ, ಇದರಿಂದನೇ ನೀವು ಇಷ್ಟು ಮಾಡಿರೋದಾ ಅಂತ? ಮೇಡಮ್, ನಾವು ಇವಾಗ ಹೈನುಗಾರಿಕೆ, ಹಸು ಇದೆ, ಟಿಪ್ಪರ್ಗಳಿದೆ, JCBಗಳಿದೆ, ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಇದೆ ನಂದು. ಓಕೆನಾ. ನಾನು ಸಿನಿಮಾ ಇಂಡಸ್ಟ್ರಿ ಇದಾಗಲಿಲ್ಲ ಅಂದ್ರೂ ನಾನು ಅಲ್ಲಿದೆ ಮೇಡಮ್. ಅಲ್ಲಿಂದ ದುಡಿತೀನಿ, ಒಂದಿಷ್ಟು ಅಂತ ದುಡಿತೀನಿ ಮೇಡಮ್ ಪರ್ ಡೇ. ನಾವು ಅಲ್ಲಿ ಬರೋ ದುಡ್ಡನ್ನ ಇಲ್ಲಿ ಹಾಕ್ತಿದ್ವಿ ಅಷ್ಟೇ. ದುಡ್ಡು ಮಡಿಕೊಂಡೇನೆ ಅಂತಲ್ಲ. ಅದು ಬಿಟ್ಟರೆ ನಮ್ಮ ಸ್ನೇಹಿತರಿದ್ದಾರೆ. ಇವಾಗ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸಾಲ ಮಾಡ್ಕೊಂಡೇ ಮಾಡಿದ್ದು. ತೀರಿಸ್ತೀವಿ ಒಂದು ಧೈರ್ಯ ಇರೋತ್ತಿಲ್ಲ ಮೇಡಮ್. ಈ ಸಿನಿಮಾಗೂ ಸಾಲ ಮಾಡ್ತೀವಿ ಬಿಡಿ ಮೇಡಮ್, ಗೆಲ್ಲಿಸ್ತೀವಿ. ಸರ್ ಲಾಸ್ಟಾಗಿ ಏನು ಹೇಳ್ತೀರಾ ಸರ್? ಇವಾಗ ಯಾವಾಗ ಈ ಚಿತ್ರವನ್ನು ತೆರೆ ಮೇಲೆ ತರಬೇಕಂತಿದ್ದೀರಾ ಸರ್ ನೀವು? ಮೇಡಮ್, ನೆಕ್ಸ್ಟ್ ಇಯರ್ ಒಳಗಡೆ ಎಲ್ಲ ತಗೊಬರ್ತೀನಿ ಮೇಡಮ್. ಮುಗಿಸ್ತೀನಿ, ನೆಕ್ಸ್ಟ್ ಇಯರ್ ಒಳಗಡೆ ಎಲ್ಲ ಮುಗಿಸ್ತೀನಿ. ಸರ್ ಕೊನೆಯದಾಗಿ ಜನರಿಗೆ ಏನು ಹೇಳ್ತೀರಾ ಸರ್? ವೀಕ್ಷಕರು ನಿಮ್ಮ ಸಿನಿಮಾವನ್ನು ಯಾಕೆ ನೋಡಬೇಕು, ಮುಂದೆ ನೀವು ತರೋದನ್ನು ಏನು ಸಂದೇಶ ಕೊಡೋಕೆ ಬರ್ತಿದ್ದೀರಾ ಅನ್ನೋದಾದರೆ ಏನು ಹೇಳ್ತೀರಾ ಸರ್ ಜನರಿಗೆ? ಮೇಡಮ್, ಹೊಸ ಹುಡುಗ, ಇದೊಂದು ಸಿನಿಮಾ ಕೈ ಹಿಡೀರಿ. ನಿಮ್ಮ ಜೊತೆ ನಾನು ಸದಾ ಯಾವಾಗಲೂ ಇರ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಬೇಕು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಯುವ ರೈತ ಚೇತನ್ ಅವರು ತಮ್ಮದೇ ಆದಂತಹ ತಮ್ಮದೇ ಆಲೋಚನೆಯಲ್ಲಿ ಬರೆದಿರ್ತಕ್ಕಂತಹ ಕಥೆಯನ್ನು ಈಗ ಪ್ರೇಕ್ಷಕರ ಮುಂದೆ ತರೋಕ್ಕೂ ರೆಡಿ ಮಾಡ್ತಾ ಇದ್ದಾರೆ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.